ಬಾರಿಯ ಐಪಿಎಲ್ನಲ್ಲಿ ಪಂಜಾಬ್ ಪಡೆಯ ಸಾರಥಿ ಶ್ರೇಯಸ್ ಅಯ್ಯರ್ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ. ಶ್ರೇಯಸ್ ಸೈಲೆಂಟ್ ಸ್ಟ್ರಾಟಜಿಗಳಿಗೆ ಎದುರಾಳಿಗಳು ಮಕಡೆ ಮಲಗಿದ್ರೆ ದಿಗ್ಗಜರು ಶಾಬಾಸ್ ಅಂತಿದ್ದಾರೆ. ಡಿಫರೆಂಟ್ ನಾಯಕತ್ವದಿಂದ ಕ್ಯಾಪ್ಟನ್ ಶ್ರೇಯಸ್ ಎಲ್ಲರ ಮನಗೆದ್ದಿದ್ದಾರೆ. ಇತಿಹಾಸದಲ್ಲಿ 3 ತಂಡಗಳನ್ನು ಪ್ಲೇ ಆಫ್ಗೆ ಕೊಂಡೊಯ್ದು ನಾಯಕನಾಗಿ ಸಕ್ಸಸ್ ಕಂಡಿದ್ದಾರೆ. ಈ ವಿಡಿಯೋದಲ್ಲಿ ನಿಮಗೆ ನಾಯಕನಾಗಿ ಸಕ್ಸಸ್ ಕಂಡ ಶ್ರೇಯಸ್ ಅಯ್ಯರ್ ಬಗ್ಗೆ ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಐಪಿಎಲ್ನಲ್ಲಿ ಸಕ್ಸಸ್ಫುಲ್ ಕ್ಯಾಪ್ಟನ್ಸಿ ಎಂದಾಕ್ಷಣ ಕಣ್ಮುಂದೆ ಬರೋದು ಮಹೇಂದ್ರ ಸಿಂಗ್ ಧೋನಿ, ಹಿಟ್ ಮ್ಯಾನ್ ರೋಹಿತ್ ಶರ್ಮಾ. ಬರೋಬ್ಬರಿ 5 ಬಾರಿ ಟ್ರೋಫಿ ಗೆದ್ದಿರುವ ಸಾಧನೆ ಮಾಡಿರುವ ಇವರು ಐಪಿಎಲ್ನ ಲೆಜೆಂಡರಿ ಕ್ಯಾಪ್ಟನ್ಗಳು ಅಂತಾನೆ ಫೇಮಸ್. ಆದ್ರೀಗ ಇವರನ್ನೇ ಮೀರಿಸುವ ನಾಯಕನಾಗುವತ್ತ ಹೆಜ್ಜೆ ಹಾಕಿದ್ದಾರೆ. ಅದು ಯಾರು ಅಂದ್ರೆ ಶ್ರೇಯಸ್ ಅಯ್ಯರ್. ಇಂಡಿಯನ್ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲಿ 3 ತಂಡಗಳನ್ನು ಪ್ಲೇ ಆಫ್ಗೇರಿಸಿದ ಮೊದಲ ನಾಯಕ ಎಂಬ ದಾಖಲೆಯೊಂದು ಶ್ರೇಯಸ್ ಅಯ್ಯರ್ ಪಾಲಾಗಿದೆ. ಐಪಿಎಲ್ನಲ್ಲಿ ಶ್ರೇಯಸ್ ಅಯ್ಯರ್ ಈವರೆಗೆ 3 ತಂಡಗಳನ್ನು ಮುನ್ನಡೆಸಿದ್ದಾರೆ. ಈ 3 ತಂಡಗಳು ಕೂಡ ಪ್ಲೇ ಆಫ್ಗೆ ಪ್ರವೇಶಿಸಿದೆ ಎಂಬುದೇ ವಿಶೇಷ. 2019 ಮತ್ತು 2020ರಲ್ಲಿ ಶ್ರೇಯಸ್ ಅಯ್ಯರ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಮುನ್ನಡೆಸಿದ್ರು. ಈ ವೇಳೆ ಡೆಲ್ಲಿ ಪಡೆ ಪ್ಲೇ ಆಫ್ಗೆ ಏರಿತ್ತು. ಅದರಲ್ಲೂ 2020ರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಫೈನಲ್ಗೇರಿಸುವಲ್ಲಿ ಶ್ರೇಯಸ್ ಅಯ್ಯರ್ ಪ್ರಮುಖ ಪಾತ್ರವನ್ನು ವಹಿಸಿದ್ರು. 2024ರಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ನಾಯಕರಾಗಿ ಕಾಣಿಸಿಕೊಂಡಿದ್ದ ಶ್ರೇಯಸ್ ಅಯ್ಯರ್ ಕೆಕೆಆರ್ ಪಡೆಗೆ 10 ವರ್ಷಗಳ ಬಳಿಕ ಟ್ರೋಫಿ ಗೆದ್ದುಕೊಡುವಲ್ಲಿ ಯಶಸ್ವಿಯಾಗಿದ್ರು. ಈ ಮೂಲಕ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೆ ಟ್ರೋಫಿ ಗೆದ್ದುಕೊಟ್ಟ 2ನೇ ಕ್ಯಾಪ್ಟನ್ ಎನಿಸಿಕೊಂಡ್ರು. ಇದೀಗ ಶ್ರೇಯಸ್ ಅಯ್ಯರ್ ಪಂಜಾಬ್ ಕಿಂಗ್ಸ್ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ಅಲ್ಲದೆ ಚೊಚ್ಚಲ ಸೀಸನ್ನಲ್ಲೇ ಪಂಜಾಬ್ ಪಡೆಯನ್ನ ಪ್ಲೇ ಆಫ್ಗೆ ತಲುಪಿಸಿದ್ದಾರೆ. ಈ ಮೂಲಕ ಐಪಿಎಲ್ ಇತಿಹಾಸದಲ್ಲಿ 3 ತಂಡಗಳನ್ನು ಪ್ಲೇ ಆಫ್ಗೇರಿಸಿದ ಏಕೈಕ ಕ್ಯಾಪ್ಟನ್ ಆಗಿ ಶ್ರೇಯಸ್ ಅಯ್ಯರ್ ಹೊರಹೊಮ್ಮಿದ್ದಾರೆ. ಐಪಿಎಲ್ ನಾಯಕನಾಗಿ ಶ್ರೇಯಸ್ ಅಯ್ಯರ್ ಮ್ಯಾಜಿಕ್. ಕಳೆದ ಸೀಸನ್ನಲ್ಲಿ ಕೋಲ್ಕತ್ತಾ ತಂಡವನ್ನು ಚಾಂಪಿಯನ್ ಪಟ್ಟಕ್ಕೇರಿಸಿದ ಶ್ರೇಯಸ್ ಅಯ್ಯರ್ ಈ ಸೀಸನ್ನಲ್ಲಿ ಪಂಜಾಬ್ ಚುಕ್ಕಾಣಿ ಹಿಡಿದಿದ್ದಾರೆ. ಶ್ರೇಯಸ್ ಅಯ್ಯರ್ ಪಂಜಾಬ್ ನಾಯಕನಾದ ಬೆನ್ನಲ್ಲೇ ಈ ಸೀಸನ್ನಲ್ಲಿ ಪಂಜಾಬ್ ಲಕ್ ಬದಲಾಗುತ್ತೆ ಅನ್ನೋ ನಿರೀಕ್ಷೆ ಹೆಚ್ಚಾಗಿದೆ. ತನ್ನ ಆಟದ ಮೂಲಕ ಆ ನಂಬಿಕೆ ಉಳಿಸಿಕೊಂಡಿದ್ದಾರೆ ಶ್ರೇಯಸ್ ಅಯ್ಯರ್. ಕ್ರೀಸ್ನಲ್ಲಿ ಬ್ಯಾಟ್ ಹಿಡಿದು ಹೆಚ್ಚು ಸದ್ದು ಮಾಡಿದ ಶ್ರೇಯಸ್ ಅಯ್ಯರ್ ನಾಯಕನಾಗಿ ತಾನೇನು ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ಹಿಂದೆಂದೂ ಕಾಣದ ಸಕ್ಸಸ್ ಅನ್ನ ಪಂಜಾಬ್ ತಂಡಕ್ಕೆ ನೀಡಿದ್ದಾರೆ. ಈ ಮೂಲಕ ಪಂಜಾಬ್ ಫ್ರಾಂಚೈಸಿಯ ನಂಬಿಕೆ ಮಾತ್ರ ಉಳಿಸಿಕೊಳ್ಳಿಲ್ಲ, ತಾನೊಬ್ಬ ಬೆಸ್ಟ್ ಕ್ಯಾಪ್ಟನ್ ಎಂಬ ಸಂದೇಶವನ್ನ ಜಗತ್ತಿಗೆ ಸಾರಿದ್ದಾರೆ. ಜೊತೆಗೆ ದಿಗ್ಗಜ ನಾಯಕರನ್ನೇ ಹಿಂದಿಕ್ಕಿದ್ದಾರೆ. ಎಲ್ಲ ನಾಯಕರಿಗೂ ಸೆಡ್ಡು ಹೊಡೆದ ಶ್ರೇಯಸ್. ಐಪಿಎಲ್ನ ದಿಗ್ಗಜ ನಾಯಕರು ಎಂದಾಕ್ಷಣ ರೋಹಿತ್ ಶರ್ಮಾ, ಮಹೇಂದ್ರ ಸಿಂಗ್ ಧೋನಿ, ಗೌತಮ್ ಗಂಭೀರ್ ನೆನಪಾಗ್ತಾರೆ. ಯಾಕಂದ್ರೆ ಹೆಚ್ಚು ಟ್ರೋಫಿ ಗೆದ್ದಿದ್ದಾರೆ. ಈ ಲೆಜೆಂಡರಿ ನಾಯಕರನ್ನೇ ಶ್ರೇಯಸ್ ಅಯ್ಯರ್ ನಾಯಕತ್ವದ ವಿಚಾರದಲ್ಲಿ ಹಿಂದಿಕ್ಕಿದ್ದಾರೆ. 1 ಐಪಿಎಲ್ ಟ್ರೋಫಿಯನ್ನ ಗೆದ್ದಿರುವ ಶ್ರೇಯಸ್ ವಿನ್ನಿಂಗ್ ಪರ್ಸೆಂಟೇಜ್ನಲ್ಲಿ ನಂಬರ್ 1 ಸ್ಥಾನ ಪಡೆದಿದ್ದಾರೆ. ಐಪಿಎಲ್ ನಾಯಕನಾಗಿ 82 ಪಂದ್ಯಗಳಲ್ಲಿ ತಂಡ ಮುನ್ನಡೆಸಿರುವ ಶ್ರೇಯಸ್ ಅಯ್ಯರ್ 45 ಪಂದ್ಯಗಳನ್ನು ಗೆದ್ದು ಬೀಗಿದ್ದಾರೆ. 32 ಪಂದ್ಯಗಳಲ್ಲಿ ಸೋಲು ಕಂಡಿದ್ದಾರೆ. ಈ ಮೂಲಕ 59.4ರ ವಿನ್ನಿಂಗ್ ಪರ್ಸೆಂಟೇಜ್ ಹೊಂದಿದ್ದಾರೆ. ಧೋನಿ 233 ಪಂದ್ಯಗಳಿಂದ 135 ಮ್ಯಾಚ್ ಗೆದ್ದು 79 ಪಂದ್ಯಗಳಲ್ಲಿ ಮುಖಭಂಗ ಅನುಭವಿಸಿದ್ದಾರೆ. 58.44ರಷ್ಟು ವಿನ್ನಿಂಗ್ ಪರ್ಸೆಂಟೇಜ್ ಹೊಂದಿದ್ದಾರೆ ಮಹೇಂದ್ರ ಸಿಂಗ್ ಧೋನಿ. ಇನ್ನು 158 ಪಂದ್ಯಗಳ ಪೈಕಿ 87ರಲ್ಲಿ ಗೆಲುವು, 67ರಲ್ಲಿ ಸೋಲು ಕಂಡಿರುವ ರೋಹಿತ್ ಶರ್ಮಾ 56.32ರ ವಿನ್ನಿಂಗ್ ಪರ್ಸೆಂಟೇಜ್ ಹೊಂದಿದ್ರೆ, ಹಾರ್ದಿಕ್ 56 ಪಂದ್ಯಗಳ ಪೈಕಿ 33ರಲ್ಲಿ ಗೆಲುವು ದಾಖಲಿಸಿ 23 ಪಂದ್ಯಗಳಲ್ಲಿ ಸೋಲು ಕಂಡಿದ್ದಾರೆ. ಇವರು 58.9ರಷ್ಟು ವಿನ್ನಿಂಗ್ ಪರ್ಸೆಂಟೇಜ್ ಹೊಂದಿದ್ದಾರೆ. ಪ್ರತಿ ಅವಕಾಶದಲ್ಲೂ ಶ್ರೇಯಸ್ ಮಿಂಚು. 2018ರ ಐಪಿಎಲ್ನ ಮಿಡ್ವೇನಲ್ಲಿ ಡೆಲ್ಲಿ ತಂಡದ ನಾಯಕತ್ವದ ಚುಕ್ಕಾಣಿ ಹಿಡಿದ ಶ್ರೇಯಸ್ ಅಯ್ಯರ್ 2020ರ ಐಪಿಎಲ್ನಲ್ಲಿ ಯುವ ಆಟಗಾರರನ್ನೇ ಒಳಗೊಂಡ ತಂಡವನ್ನು ಫೈನಲ್ಗೆ ಕೊಂಡೊಯ್ದಿದ್ರು. ಡೆಲ್ಲಿ ನಾಯಕನಾಗಿ ದಿಗ್ಗಜ ಆಟಗಾರರೇ ಮಾಡದ ಸಾಧನೆ ಮಾಡಿದ್ರು. ಆದರೆ 2021ರಲ್ಲಿ ಇಂಜುರಿಯಿಂದ ಸೀಸನ್ ಅರ್ಧದಲ್ಲೇ ಹೊರಬಿದ್ದ ಶ್ರೇಯಸ್ ಮತ್ತೆ ನಾಯಕತ್ವದ ಪಟ್ಟ ಸಿಗಲಿಲ್ಲ. ಬಳಿಕ 2022ರಲ್ಲಿ ಕೆಕೆಆರ್ ಸೇರಿದ ಅಯ್ಯರ್ 2024ರಲ್ಲಿ ಕೋಲ್ಕತ್ತಾ ತಂಡವನ್ನು ಚಾಂಪಿಯನ್ ಪಟ್ಟಕ್ಕೇರಿಸಿದ್ರು. ಆದರೆ ಆ ಕ್ರೆಡಿಟ್ ಕಂಪ್ಲೀಟ್ ಗಂಭೀರ್ ಪಾಲಾಗಿತ್ತು. ಇದೀಗ ಅದೇ ಶ್ರೇಯಸ್ ಅಯ್ಯರ್ ಪಂಜಾಬ್ ನಾಯಕನಾಗಿ ಪ್ರಸಕ್ತ ಸೀಸನ್ನಲ್ಲಿ ಅಂದರೆ ಈ ಸೀಸನ್ನಲ್ಲಿ ಟ್ರೋಫಿ ಗೆಲುವಿನತ್ತ ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಪಂಜಾಬ್ ಪಡೆಯಲ್ಲಿ ಚೊಚ್ಚಲ ಟ್ರೋಫಿ ಗೆಲುವಿನ ಕನಸನ್ನ ಹುಟ್ಟು ಹಾಕಿದ್ದಾರೆ. ಈ ಸಲ ಪಂಜಾಬ್ಗೆ ಕಪ್ ಗೆಲ್ಲಿಸಿಕೊಟ್ರೆ ದೊಡ್ಡ ಸಕ್ಸಸ್ ಕಾಣೋದು ಪಕ್ಕ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.